ಕೇರಳದಿಂದ ಶುಂಠಿ ಕೆಲಸಕ್ಕೆಂದು ಕೊಡಗಿನ ಬಸವನಹಳ್ಳಿಗೆ ಬಂದಿದ್ದ ಕಾರ್ಮಿಕನೊಬ್ಬ ಹತ್ಯೆಯಾಗಿದ್ದಾನೆ. ಕೇರಳ ಕೊಟ್ಟಾಯಂನ ನಿವಾಸಿ ಹಾಗೂ ಪ್ರಸ್ತುತ ಕೊಪ್ಪ ಬಳಿಯ ರಾಣಿಗೇಟ್ನಲ್ಲಿದ್ದ 48 ಪ್ರಾಯದ ಮುರುಳಿ ಎಂಬಾತನೇ ಹತ್ಯೆಯಾದ ವ್ಯಕ್ತಿ. ಕುಶಾಲನಗರದ ಮಣಿಕಂಠ ಎಂಬುವರು ಬಸವನಹಳ್ಳಿಯ ನಾಗೇಂದ್ರ ಎಂಬುವರ ಜಾಗವನ್ನು ಶುಂಠಿ ಕೃಷಿಗಾಗಿ ಭೋಗ್ಯಕ್ಕೆ ಪಡೆದಿದ್ದು ಕೆಲಸಕ್ಕಾಗಿ ಮುರುಳಿಯನ್ನು ನೇಮಿಸಿಕೊಂಡಿದ್ದರು. ಆತನಿಗೆ ಅದೇ ಜಾಗದಲ್ಲಿ ಶೆಡ್ ನಿರ್ಮಿಸಿಕೊಟ್ಟಿದ್ದರು. ಶೆಡ್ ಪಕ್ಕದಲ್ಲಿ ತೀರ್ಥ ಎಂಬುವರ ಕುಟುಂಬ ವಾಸವಿತ್ತು. ಶುಕ್ರವಾರ ರಾತ್ರಿ ಮುರುಳಿ ಹತ್ಯೆಯಾಗಿದ್ದಾನೆ. ಇದೇ ಸಂದರ್ಭದಲ್ಲಿ ಸಮೀಪದ ಮನೆಯ ತೀರ್ಥ ನಾಪತ್ತೆಯಾಗಿದ್ದಾನೆ ಎಂದು ಮಣಿಕಂಠ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ತನ್ನ ಪತ್ನಿಗೂ ಮುರುಳಿಗೂ ಅಕ್ರಮ ಸಂಬಂಧವಿರುವ ಶಂಕೆಯಿಂದ ತೀರ್ಥ ದೊಣ್ಣೆಯಿಂದ ಮುರುಳಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು, ಪತ್ನಿ ಮೇಲೂ ತೀವ್ರ ಹಲ್ಲೆ ನಡೆಸಿದ್ದಾನೆ. ಪತ್ನಿಯ ಎಡಗೈ ಮುರಿದಿದ್ದು ಎಡಗಾಲಿಗೂ ಪೆಟ್ಟಾಗಿದೆ. ಕೂಡಲೇ ಮಣಿಕಂಠ ಅವರು ಆಂಬ್ಯುಲೆನ್ಸ್ ಕರೆಸಿ ಮಹಿಳೆಯನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ಕುಶಾಲನಗರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಒಂದು ಮಾಹಿತಿ ಬರ್ತದೆ. ಒಬ್ಬರು ಕೆಲಸಗಾರ ಶುಂಠಿ ಬೆಳೀತಾ ಇರುವ ಜಮೀನು ಪಕ್ಕದಲ್ಲಿ ಅವರ ಒಂದು ಮನೆ ಇದೆ. ಆ ಮನೆ ಒಳಗಡೆ ಒಬ್ಬರು ಸತ್ತೋಗಿದ್ದಾರೆ ಅಂದರೆ ಇನಿಷಿಯಲಿ ಮಾಹಿತಿ ಬಂತು. ಸೊ ಆ ವಿಚಾರ ಹೋಗಿ ನೋಡೋ ಸಂದರ್ಭದಲ್ಲಿ ನಮ್ಮ DSP ಇನ್ಸ್ಪೆಕ್ಟರ್ ಮತ್ತು ನಾನು ಕೂಡ ಪರ್ಸನಲಾಗಿ ಹೋಗಿ ನೋಡಿದ್ದೀವಿ. ಹೋಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಮೃತಪಟ್ಟಿರುವ ವ್ಯಕ್ತಿ ಮುರಳಿ ಅಂದರೆ ವ್ಯಕ್ತಿ, ಆ ವ್ಯಕ್ತಿ ಪಕ್ಕದ ಮನೆಯಲ್ಲಿ ಇನ್ನೊಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ತೀರ್ಥ ಮತ್ತು ಜ್ಯೋತಿ ಅವರಿಬ್ಬರು ಮತ್ತು ಮಕ್ಕಳ ಜೊತೆ ವಾಸ ಮಾಡ್ತಾಯಿದ್ರು. ಸೊ ಈ ತೀರ್ಥ ಎಂಬುವರಕ್ಕೆ ಅವರ ಹೆಂಡತಿಗೆ ಇವರಕ್ಕೆ ಅಕ್ರಮ ಸಂಬಂಧ ಇದೆ. ಅಂದರೆ ಮುರಳಿಗೂ ಜ್ಯೋತಿಗೂ ಅಕ್ರಮ ಸಂಬಂಧ ಐತೆ ಅಂದರೆ ಒಂದು ಡೌಟ್ ಬಂತು ಈ ತೀರ್ಥ ಎಂಬ ವ್ಯಕ್ತಿಗೆ. ಅದಕ್ಕಾಗಿ ನಿನ್ನೆ ಸ್ವಲ್ಪ ಗಲಾಟೆ ಮಾಡಿ ಹೆಂಡತಿಗೆ ಕೈ ಕಾಲನ್ನು ಕೂಡ ಟ್ವಿಸ್ಟ್ ಮಾಡಿ ಡ್ಯಾಮೇಜ್ ಮಾಡಿದ್ದಾರೆ. ಆದಮೇಲೆ ಈ ವ್ಯಕ್ತಿಗೆ ಮುರಳಿ ಎಂಬ ವ್ಯಕ್ತಿಗೆ ಸುಮಾರು 45 ವರ್ಷ ಮುರಳಿ ಎಂಬ ವ್ಯಕ್ತಿಗೆ ದೊಣ್ಣೆಯಲ್ಲಿ ಹೊಡೆದಿರೋದಾಗಿ ಹೇಳ್ತಾ ಇದ್ದಾರೆ. ಅದರಿಂದ ಅವರು ಮೃತಪಟ್ಟಿರೋದು ಕಂಡು ಬಂದಿದೆ. ಸೊ ಈಗ ಬಾಡಿಯನ್ನು ಪೋಸ್ಟ್ಮಾರ್ಟಮ್ಗೆ ಕಳಿಸಿದ್ದೀವಿ ಮತ್ತು ಎವಿಡೆನ್ಸಸ್ ಕಲೆಕ್ಟ್ ಮಾಡೋದಕ್ಕೆ ಸೋಕೋ ಟೀಮ್ ಅವರು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಸೊ ಇದಕ್ಕೆ ಏನು ಕಾರಣ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಚಾರಣೆ ಮಾಡ್ತಾ ಇದ್ದೀವಿ. ಆರೋಪಿತ ತೀರ್ಥನನ್ನು ಪೊಲೀಸರು ಬಂಧಿಸಿದ್ದಾರೆ. ಮುರುಳಿ ಮೇಲೆ ತೀರ್ಥ ಮಾರಣಾಂತಿಕ ಹಲ್ಲೆ ನಡೆಸಿರುವುದನ್ನು ನೆರೆಹೊರೆಯವರು ಖುದ್ದು ನೋಡಿದ್ದಾರೆ ಎಂದು ದೂರುದಾರ ಮಣಿಕಂಠ ಪೊಲೀಸರಿಗೆ ತಿಳಿಸಿದ್ದಾರೆ.